ಬೆಂಗಳೂರಿನಲ್ಲಿ ದಿನದಿನಕ್ಕೂ ಬೈಕ್ ಕಳ್ಳತನ ಮಾಡೋದು ಹೆಚ್ಚಾಗ್ತಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಗಾಡಿಗಳನ್ನೇ ಟಾರ್ಗೆಟ್ ಮಾಡಿ ಖದೀಮರು ಕನ್ನ ಹಾಕ್ತಿದ್ದಾರೆ. ಗುರುವಾರ ರಾತ್ರಿ 8:12ರ ಸುಮಾರಿಗೆ ತಿಗಳರ ಪೇಟೆಯಲ್ಲಿ ಘಟನೆ ನಡೆದಿದೆ. ದ್ವಿಚಕ್ರ ವಾಹನ ಕಳ್ಳತನ ಮಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾರೂ ಇಲ್ಲದ ವೇಳೆ ಬರೋ ಖದೀಮರು ಕಳ್ಳತನ ಮಾಡಿದ್ದು ಪೊಲೀಸರು ಆರೋಪಿಗಳಿಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಲೋನ್ ಕಟ್ಟದಕ್ಕೆ ಬ್ಯಾಂಕ್ ಸಿಬ್ಬಂದಿ ಕಾಫಿ ತೋಟ ಹರಾಜು ಹಾಕಿದ್ರು. ಇದಕ್ಕೆ ವಯೋವೃದ್ಧ ದಂಪತಿ ದಯಾಮರಣಕ್ಕೆ ಕೋರಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಜಮೀನು ಕೊಡಿ, ದುಡಿದು ಸಾಲ ತೀರಿಸುತ್ತೇವೆ, ಇಲ್ಲ ದಯಾಮರಣ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ. ಮೂಡಿಗೆರೆ ತಾಲೂಕಿನ ದೇವವೃಂದ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವಿಜಯ್ ಹೆಸರಲ್ಲಿ 4 ಎಕರೆ, ಪತ್ನಿ ಹೆಸರಲ್ಲಿ 3 ಎಕರೆ ಜಮೀನಿತ್ತು. ಮೂಡಿಗೆರೆಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ 30 ಲಕ್ಷದಷ್ಟು ದಂಪತಿ ಸಾಲ ಪಡೆದಿದ್ರು. ಆದರೆ ಸರಿಯಾಗಿ ಲೋನ್ ಕಟ್ಟಿರಲಿಲ್ಲ. ಇದರಿಂದ ಸಿಬ್ಬಂದಿ ಸಮಯ ನೀಡುತ್ತೇವೆಂದು 5 ಲಕ್ಷ ಹಣ ಪಡೆದು ಮಾಲೀಕರ ಗಮನಕ್ಕೆ ಬಾರದೆ ಹರಾಜು ಹಾಕಿದ್ದಾರೆ. 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲಾಗದೆ ವೃದ್ಧ ಜೀವಗಳು ಒದ್ದಾಡ್ತಿದ್ದು ನ್ಯಾಯಕ್ಕಾಗಿ ಆಗ್ರಹಿಸುತ್ತಾರೆ. ನಮ್ಮ ಮೆಟ್ರೋದಲ್ಲಿ ನಂದಿನಿ ಮಳಿಗೆಗೆ ಅವಕಾಶ ನೀಡುವಂತೆ ಮಾಜಿ ಸಂಸದ ಪತ್ರ ಬರೆದಿದ್ದಾರೆ. ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ಗೆ ಬಮೂಲ್ ಅಧ್ಯಕ್ಷರಾಗಿರುವ ಡಿಕೆ ಸುರೇಶ್ ಪತ್ರ ಬರೆದಿದ್ದಾರೆ. ನಗರದ ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆ ತೆರೆಯಲು ಅವಕಾಶ ಕೊಡುವಂತೆ ಮನವಿ ಮಾಡಿದ್ದು, ಇದರಿಂದ ನಂದಿನಿ ಬ್ರ್ಯಾಂಡ್ ಅನ್ನ ಮತ್ತಷ್ಟು ವಿಸ್ತರಣೆ ಮಾಡಲು ಇದು ಸಹಕಾರಿ ಆಗಲಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಜಾಗವನ್ನ ನಂದಿನಿಗೆ ಮೀಸಲಿಡುವಂತೆ ಕೋರಿದ್ದು ಡಿಕೆ ಸುರೇಶ್ ಮನವಿ ಪತ್ರ ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ ಸ್ವೀಕರಿಸಿದ್ದಾರೆ. ಅಮೂಲ್ ಈಗಾಗಲೇ ಮೆಟ್ರೋ ನಿಲ್ದಾಣದಲ್ಲಿ ಮಳಿಗೆ ತೆರೆಯಲು ಅನುಮತಿ ಪಡೆದಿದೆ. ಇದು ದೊಡ್ಡ ಆಕ್ರೋಶಕ್ಕೂ ಕಾರಣವಾಗಿತ್ತು. ಅಲ್ಲದೆ ಬಿಎಂಆರ್ಸಿಎಲ್ ನಂದಿನಿ ಅವರೇ ಮನವಿ ಕೊಟ್ಟಿಲ್ಲ ಅಂದಿದ್ರು. ಈಗ ಡಿಕೆ ಸುರೇಶ್ ಪತ್ರ ಬರೆದಿದ್ದು ಅವಕಾಶ ನೀಡುತ್ತಾ ಇಲ್ವಾ ಗೊತ್ತಾಗಲಿದೆ. ಮಂಡ್ಯದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಿದೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ವ್ಯವಸ್ಥೆ ರದ್ದು ಮಾಡಲಾಗಿದೆ. ಕೆಆರ್ಎಸ್ ಡ್ಯಾಂ ಒಳಹರಿವು 10,000 ಕ್ಯೂಸೆಕ್ಗೆ ಏರಿದ್ದು ಹೊರ ಹರಿವಿನ ಪ್ರಮಾಣವು ಹೆಚ್ಚಾದರೆ ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ. ನೀರಿನ ಹರಿವು ಹೆಚ್ಚಳದಿಂದ ಬೋಟಿಂಗ್ಗೆ ಬ್ರೇಕ್ ಹಾಕಲಾಗಿದೆ. ಬೋಟ್ ಮೂಲಕ ನಡುಗಡ್ಡೆಗೆ ಹೋಗಲು ನಿರ್ಬಂಧ ಹೇರಲಾಗಿದೆ. ಪ್ರವಾಸಿಗರು ದೂರದಿಂದಲೇ ಪಕ್ಷಿ ವೀಕ್ಷಣೆ ಮಾಡಿ ಹೋಗ್ತಿದ್ದು, ಇನ್ನೂ ನೀರಿನ ಪ್ರಮಾಣ ಹೆಚ್ಚಾದಲ್ಲಿ ಪಕ್ಷಿ ಸಂಕುಲಕ್ಕೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.